ಇದೀಗ ನನ್ನ ಮತ್ತೊಂದು ಸ್ಟುಡಿಯೋದಿಂದ ನನ್ನ ಕಲೀಗ್ ಪ್ರಭು ಇದ್ದಾರೆ. ಪ್ರಭು, ಕ್ವಿಕ್ ಅಪ್ಡೇಟ್ ಬೇಕು. ಪ್ರಭು, ಕ್ವಿಕ್ ಅಪ್ಡೇಟು. ಇದೀಗ ಕಾಂಗ್ರೆಸ್ಸಿನ ರಘು ದೊಡ್ಡೇರಿ ಕೂಡ ನಮಗೆ ಜಾಯ್ನ್ ಆಗಿದ್ದಾರೆ. ಕ್ವಿಕ್ ಅಪ್ಡೇಟ್ ಬೇಕು ನಮಗೆ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸಂಸ್ಥೆ ಎಷ್ಟು ಕೊಟ್ಟಿದೆ ಅಂತ. ನಿಜಕ್ಕೂ ರಮಾಕಾಂತ್, ಇಲ್ಲಿವರೆಗೆ ಬಂದಿರುವಂತಹ ಬಹುತೇಕ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ರೆ NDAಗೆ ಸರಳವಾದಂತಹ ಸ್ಪಷ್ಟವಾದಂತಹ ಬಹುಮತವನ್ನ ಎಲ್ಲ ಏಜೆನ್ಸಿಗಳು ಮತ್ತೆ ಮಾಧ್ಯಮ ಸಂಸ್ಥೆಗಳು ಕೊಟ್ಟಿದ್ದಾವೆ. ರಮಾಕಾಂತ್, ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಾವು ಯಾವ್ಯಾವ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಕೊಟ್ಟಿದೆ ಅಂತೇಳಿ. ಬಹುತೇಕವಾಗಿ ಈಗ 122ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ NDA ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೈಮ್ಸ್ ನೌ ಮತ್ತೆ JVC ಪ್ರಕಾರ ಇಲ್ಲಿ NDA ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ MGB 88ರಿಂದ 103 ಸ್ಥಾನಗಳನ್ನ ದಾಖಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೈಮ್ಸ್ ನೌ ಪ್ರಕಾರ ಇದು ಇಲ್ಲಿ ಕೇವಲ 3ರಿಂದ 7 ಸ್ಥಾನಗಳಿಗೆ ತೃಪ್ತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಆಪರೇಷನ್ ಚಾಣಕ್ಯ ಪ್ರಕಾರ NDA 140ರಿಂದ 147 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. 2020ರಲ್ಲಿ ಇದರ ಭವಿಷ್ಯ ನಿಜ ಆಗಿತ್ತು. ಆಪರೇಷನ್ ಚಾಣಕ್ಯ MGB ಹೇಳ್ತಾ ಇದೆ 86ರಿಂದ 92 ಸ್ಥಾನಗಳು ಬರುತ್ತೆ ಅಂತ. ಬಟ್ ಇದು ಅದರ್ಸ್ ಕೊಡ್ತಾ ಇರೋದು 2ರಿಂದ 4 ಸ್ಥಾನಗಳು ಮಾತ್ರ ಅಂತ ಹೇಳ್ತಾ ಇದೆ. ಇನ್ನು ಪೀಪಲ್ಸ್ ಪಲ್ಸ್ ನೋಡೋದಾದ್ರೆ NDA 133ರಿಂದ 159 ಸ್ಥಾನಗಳನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ MGBಗೆ ಇವರು 75ರಿಂದ 101 ಸ್ಥಾನಗಳನ್ನ ಈ ಪೀಪಲ್ ಪಲ್ಸ್ ಒಂದು ಎಕ್ಸಿಟ್ ಪೋಲ್ ಅನ್ನ ಕೊಡ್ತಾ ಇರೋದು. ಇಲ್ಲಿ ಅದರ್ಸ್ 5ರಿಂದ 13 ಸ್ಥಾನಗಳಿಗೆ ತೃಪ್ತಿಯನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ದೈನಿಕ ಭಾಸ್ಕರ್ ನಾವು ನೋಡ್ತಾ ಇದ್ದೀವಿ NDA 145ರಿಂದ 160 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಈ ಭವಿಷ್ಯ. ಹಾಗೆ MGB 73ರಿಂದ 91 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಅದರ್ಸು 5ರಿಂದ 10 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಭವಿಷ್ಯವನ್ನ ದೈನಿಕ ಭಾಸ್ಕರ್ ಅವರು ನುಡಿತಾ ಇದ್ದಾರೆ. ಅದ್ರ ಜೊತೆಗೆ ಮುಂಬೈ ಸಟ್ಟಾ ಬಜಾರ್ ನೋಡೋದಾದ್ರೆ NDAಗೆ ಸರಳವಾದಂತಹ ಬಹುಮತ ಕೊಟ್ಟಿದ್ದಾರೆ. 130ರಿಂದ 140 ಸ್ಥಾನ ಕೊಟ್ಟಿದ್ದಾರೆ. ಹಾಗೆ MGBಗೆ 100ರಿಂದ 115 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇತರರಿಗೆ ಇಲ್ಲಿ ಸ್ಥಾನಗಳನ್ನು ಕೊಟ್ಟಿರುವುದು ಕೇವಲ 0 ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ 122ಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಮ್ಯಾಜಿಕ್ ನಂಬರ್ನ ದಾಟಿ NDA ಬಹುಮತವನ್ನು ಸಾಧಿಸುತ್ತೆ ಅಂತ ಬಹುತೇಕ ಸಮೀಕ್ಷೆ ಹೇಳಿದ್ದಾವೆ. ಇನ್ನು DV ರಿಸರ್ಚ್ ಪ್ರಕಾರ 132ರಿಂದ 152 NDA, ಹಾಗೆ MGBಯಲ್ಲಿ 83ರಿಂದ 98 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಅದರ್ಸ್ಗೆ ಕೊಟ್ಟಿರುವುದು 3ರಿಂದ 12 ಸ್ಥಾನಗಳು ಅಂತ ಗೊತ್ತಾಗ್ತಾ ಇದೆ. ಇನ್ನು ಜನಸುರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ ಅವ್ರದ್ದು ಯಾವುದೇ ಮ್ಯಾಜಿಕ್ ಮಾಡುವಲ್ಲಿ ಇಲ್ಲಿ ವಿಫಲ ಆಗುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಮ್ಯಾಟ್ರಿಸ್ ಅವರು NDAದಿಂದ 147ರಿಂದ 167 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಹಾಗೆ MGBಗೆ 70ರಿಂದ 90 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಕಳೆದ 2020ಕ್ಕೆ ಹೋಲಿಸಿದ್ರೆ ಈ ಬಾರಿ RJD ತಮ್ಮ ಸ್ಥಾನಗಳನ್ನ ಇರುವಂತಹ ಸ್ಥಾನ ಅಂದ್ರೆ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನಗಳನ್ನ ಪಡ್ಕೊಳ್ಬಹುದು. ಕಾಂಗ್ರೆಸ್ ಕೂಡ ಅತಿ ಕಳಪೆ ಪ್ರದರ್ಶನವನ್ನ ತೋರುತ್ತೆ ಅಂತ ಹೇಳಲಾಗ್ತದೆ. ಮತ್ತು BJP ಸ್ವಲ್ಪ ಸ್ಥಾನಗಳನ್ನ ಹೆಚ್ಚಿಕೊಳ್ಳಬಹುದು ಅಂತ. ಅದರ ಜೊತೆಗೆ JDU ಅಷ್ಟೇ ಸ್ಥಾನಮಾನಗಳನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಎಕ್ಸಿಟ್ ಪೋಲ್ ಇಂದ ಗೊತ್ತಾಗ್ತಿದೆ. ರಮಾಕಾಂತ್, ಓಕೆ ಥ್ಯಾಂಕ್ ಯು ಪ್ರಭು. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದೀಗ ಇದೇ ಡಿಬೇಟಲ್ಲಿ ರಘು ದೊಡ್ಡೇರಿ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ರಘು ದೊಡ್ಡೇರಿ, ಕಾಂಗ್ರೆಸ್ನ ವಕ್ತಾರರು. ರಘು, ಇಷ್ಟೊತ್ತು ಅಂದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನೀವು 6 ಗಂಟೆಗೆ ಬರ್ತೀವಿ ಅಂತ ಹೇಳಿ 7 ಗಂಟೆ 11 ನಿಮಿಷಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಇರಲಿ, 1 ಗಂಟೆ 11 ನಿಮಿಷ ತಡವಾಗಿ ಬಂದಿದ್ದೀರಿ. ಇರಲಿ, ರಾಹುಲ್ ಗಾಂಧಿನ ಒಬ್ಬರು ಜೋಕರ್ ಅಂತ ಮೋಹನ್ ಕರಿತಾ ಇದ್ರು. ಈ ಥರದ್ದು ವೋಟ್ ಚೋರಿ ಅದು ಇದು ಹೇಳ್ಕೊಂಡು ಇವತ್ತು ಅದೆಲ್ಲೋ ಸಫಾರಿ ಮಾಡಿಕೊಂಡು, ಈಗ ಪ್ರಿಯಾಂಕಾ ಒಂದು ಕಡೆ ಒಂದು ದೇಶದಲ್ಲಿ, ಇವರೆಲ್ಲ ಸಫಾರಿಗೆಲ್ಲ ಹೋಗಿದ್ರು. ಈ ಥರ ಬೇಜವಾಬ್ದಾರಿ ರಾಜಕಾರಣಿಗಳು ಪಾಲಿಟಿಕ್ಸ್ ಬಗ್ಗೆ ಸೀರಿಯಸ್ ಆಗಿಲ್ಲ, ಅದೆಲ್ಲ ಈ ಥರದ್ದು ಸಮೀಕ್ಷೆಗಳಲ್ಲಿ ಕಾಣಸಿಗುತ್ತೆ ಅಂತ. ನೋಡಿ, ಮೊದಲನೇದಾಗಿ ಏನು ನಿನ್ನೆ ನಮ್ಮ ದೆಹಲಿನಲ್ಲಿ ಏನು 10 ಜನ ಅಮಾಯಕರನ್ನ ಕೊಲೆ ಮಾಡಿದಂತ ಆ ಸತ್ತಂತ ಅವರಿಗೆ ಒಂದು ಏನು ದೇವರು ಅವರ ಕುಟುಂಬಕ್ಕೆ ಶಕ್ತಿ ತುಂಬಲಿ ಮತ್ತೆ ಶಾಂತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಇನ್ನು ಈ ಚುನಾವಣೆ ವಿಚಾರವಾಗಿ BJP ಅವರು ಆ ರೀತಿ ಮಾತಾಡ್ಲೇಬೇಕು. ಯಾಕೆ ಅಂತಂದ್ರೆ ಇಡೀ ದೇಶದ ಚುನಾವಣೆ ವ್ಯವಸ್ಥೆಯನ್ನ ಹಾಳು ಮಾಡಿರ್ತಕ್ಕಂಥದ್ದು BJP ಅವರು. ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಮಾಡೆಲ್ ಅನ್ನ ಕೊಟ್ಟಿದ್ರೆ, ಡೆಮೋಕ್ರೆಟಿಕ್ ಮಾಡೆಲ್ ಅಂತ ಹೇಳಿ. ಆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನವನ್ನ ಇಡೀ ಪ್ರಪಂಚ ಅದನ್ನ ಅಕ್ಸೆಪ್ಟ್ ಮಾಡಿ ಗೌರವಿಸಿತ್ತು. ಆ ಗೌರವವನ್ನ ಈಗ ಇಡೀ ಪ್ರಪಂಚದ ಜನರು ಭಾರತ ದೇಶದ ಬಗ್ಗೆ ಡೌಟ್ ಪಡುವಂತ ಮಾಡಿರ್ತಕ್ಕಂಥ ಕೀರ್ತಿ ಇದೆ BJP. ಕಂಪ್ಲೇಂಟ್ ಕೊಡಲ್ಲ, ಹೋರಾಡಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೇ ತೇಜಸ್ವಿ ಯಾದವ್ ಅವರು 350 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಖಿಲೇಶ್ ಯಾದವ್ ಅವರು 300+ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡಲ್ಲ ಅಂತಾರೆ. ರಾಹುಲ್ ಗಾಂಧಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಇವ್ರು ಆಕ್ಷನ್ ತಗೋತಾರ? ಅಂದ್ರೆ ನಮ್ಮ ಅಖಿಲೇಶ್ ಯಾದವ್ ಕೊಟ್ಟರೆ ತಗೊಳ್ಳಲ್ವಾ? ಅಲ್ಲ, PPT ಬಿಟ್ಬಿಟ್ಟು ಆಚೆ ಬರಬೇಕು ರಾಹುಲ್ ಗಾಂಧಿ. ನಾವು ನೋಡಿ, ಯಾವ್ದೋ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವೇನಿದ್ದೇವೆ, ನಮ್ದು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ದೇವೆ, ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿದ್ದೇವೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಹಲವಾರು ನಾಯಕರು ಆಯಾ ಪ್ರದೇಶದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ವಕ್ತಾರಂಗೆ BJP ಬಿಹೇವ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ವಿ ಆರ್ ಕ್ವೆಶ್ಚನಿಂಗ್ ಎಲೆಕ್ಷನ್ ಕಮಿಷನ್. ಬಿಹಾರದಲ್ಲಿ ಸಮೀಕ್ಷೆಗೂ ಅದಕ್ಕೆ 1000% ಅಲ್ಲ, 1,00,000% ಇನ್ ಕೇಸ್ ಏನಾದ್ರು ಇದ್ರಲ್ಲಿ ಏನಾದ್ರು ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ತಗೊಂಡು ಆಂಟಿಸಿಪೇಟರಿ ಬೇಲ್ ಅಲ್ಲ. ಒಂದು ನಿಮಿಷ,
ಕಳೆದ ಏನು ಆಂಟಿ ಇನ್ಕಂಬೆನ್ಸಿ ಇದೆ, ಏನು ಬಿಹಾರ ಇನ್ಕಂಬೆನ್ಸಿ ಅಂದ್ರೆ ಯಾರು? ಈ ಪ್ರಮಾಣದ ವೋಟಿಂಗ್ ಟರ್ನ್ಔಟ್ ಆಗಿದೆ, ವೋಟಿಂಗ್ ಟರ್ನ್ಔಟ್ ಇವ್ರಿಗೆಲ್ಲ ಆಗಿರೋದು, ಇವರ ವಿರುದ್ಧ ಆಗಿರ್ತಕ್ಕಂಥದ್ದು. ಈ ಬಿಹಾರದಲ್ಲಿ ಏನು ಸಾಲು ಸಾಲು ಬ್ರಿಡ್ಜ್ಗಳು ಬಿದ್ದೋದ್ವಲ್ಲ, ಅದರ ಸಾಧನೆಗೆ ಜನ ದಿಕ್ಕೆಟ್ಟು. ಸಮೀಕ್ಷೆ ಹಂಗೆ ಹೇಳ್ತಿಲ್ವಲ್ಲ ಅಂತ ಕೇಳ್ತಿರೋದು. ಸಮೀಕ್ಷೆ ನಾನು ಅದೇ ಫಸ್ಟ್ ಟೈಮ್, ನಾನು ಹಳೆ ಸಮೀಕ್ಷೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಈ ಸಮೀಕ್ಷೆ ಬರ್ದಿಟ್ಕೊಳ್ಳಿ. ಏನು 14ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾನೇ ಬರ್ತೀನಿ ಡಿಬೇಟ್ಗೆ, ಅವತ್ತು ನಾನೇ ಬರ್ತೀನಿ. ಇಷ್ಟೋ ಸಮೀಕ್ಷೆಗಳು ಸುಳ್ಳಾಗ್ತವೆ ಅಂತ ನಾನು ಪ್ರೂವ್ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಬಿಹಾರದ ಜನತೆ ಪ್ರಬುದ್ಧರಾಗಿದ್ದಾರೆ, ಬಿಹಾರದ ಜನತೆ ನಿರುದ್ಯೋಗ ಸಮಸ್ಯೆ ನೋಡಿದ್ದಾರೆ, ಬಿಹಾರದ ಜನತೆ ವೋಟಿಂಗ್ ಮುಂಚೆ ಬಾಂಬ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಕೇಳಿ ಯಾರು ವೈಫಲ್ಯ ಅದು? ನರೇಂದ್ರ ಮೋದಿ ಅವರು ಅಡುಗೆ ಕೂತಿದ್ದಾರೆ ಗುಹೆನಲ್ಲಿ, ಒಂದು ಪ್ರೆಸ್ ಮೀಟ್ ಮಾಡುವಂತ ಧೈರ್ಯ ಇಲ್ಲದಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಬೇರೆ ದೇಶದಲ್ಲೂ ಕಮೆಂಟ್ ಮಾಡ್ತಾರೆ. ಅಷ್ಟು ಎದುರು ಪೂರ್ವಕ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ನಮಗೆ ದುರ್ದೈವ. ಓಕೆ, ನಾನು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಇವ್ರಿಗೆ, ಮಾನ್ಯ ಪ್ರಧಾನಮಂತ್ರಿಗಳು ಬಿಡಿ ಬಾಂಬ್ ವಿಚಾರವಾಗಿ ನಾವು ಮಾತಾಡೋದು ಬೇಡ. ಯಾಕೆ ಅಂತಂದ್ರೆ ಅವ್ರೇನೋ ನಿನ್ನೆ ಆಗಿರ್ತಕ್ಕಂಥದ್ದನ್ನ ಮಾತಾಡೋದು ಚುನಾವಣಾ ಅಂತ ಹೇಳ್ತಾರೆ. ಇವತ್ತು ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ಬಿಹಾರದಲ್ಲಿ ನೀವು ಕಟ್ಟಿ ಹಾಕಿರೋದು ತೋರಿಸಿ ಸ್ವಾಮಿ, ಯಾಕೆ ಅಷ್ಟೊಂದು ಬ್ರಿಡ್ಜ್ಗಳು ಬಿದ್ದು ಇಡೀ ಪ್ರಪಂಚನೇ ತಲೆ ತಗ್ಸೋಂತ ಕೆಲಸ ಮಾಡಿದಂತ ಬಿಜೆಪಿ ಸರ್ಕಾರ ಎಷ್ಟು ಬ್ರಿಡ್ಜ್ ಬಿದ್ದಿದ್ದು? 10,000 ಮಹಿಳೆಯರ ಅಕೌಂಟ್ ಬಂದಿದೆ, ಬ್ರಿಡ್ಜ್ ಬಿದ್ದಿದೆ, 10,000 ಬಿದ್ದಿದೆ, ಅಕೌಂಟ್ಗೆ ದುಡ್ಡು ಬಿದ್ದಿದೆ. ಅಕೌಂಟ್ ದುಡ್ಡು ಯಾಕೆ ಹಾಕಿದ್ರಿ ನೀವೇನು? ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೆ ಹಾಕಿದ್ರಿ? ಯಾಕೆ 5 ವರ್ಷ ಕೊಡಲಿಲ್ಲ ನೀವು? 5 ವರ್ಷ ಕೊಡದೇ ಇರ್ತಕ್ಕಂಥ ಕೊನೆ ಚುನಾವಣೆಯಲ್ಲಿ ಈ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಇಂಜಿನಿಯರಿಂಗ್ ನಾವೆರಡು ಬ್ಯಾಲೆನ್ಸ್, ಸಾಮಾಜಿಕವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಮಾಡಿದ್ರೆ ಬಿಹಾರದ ಜನ 30% ಯುವಕರು ಬೇರೆ ದೇಶಗಳು ಬೇರೆ ರಾಜ್ಯಗಳಿಗೆ ಯಾಕೆ ವಲಸೆ ಹೋಗ್ತಾ ಇದ್ರು? ಬೆಂಗಳೂರಲ್ಲಿ ಇರ್ತಕ್ಕಂಥ 10 to 12% ಲೇಬರರ್ಸ್ ಇದೇ ವಲಸೆ ಹೋದರೆ ನಿತೀಶ್ ಕುಮಾರ್ ಅಷ್ಟೆಲ್ಲ ಆಯ್ಕೆ ಮಾಡಿದ್ದಾರೆ. ನೋಡಿ ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಇಲ್ಲಿವರೆಗೂ ಫಸ್ಟ್ ಟೈಮ್ ಏನು ಇದು 10% ಅಷ್ಟು ವೋಟ್ ಇನ್ಕ್ರೀಸ್ ಆಗಿದೆ. ಅದು ಬಿಜೆಪಿ. ನಿಮ್ ಜಾತಿ ಸಮೀಕ್ಷೆ ಎಲ್ಲಿಗೆ ಬಂತ್ರಿ? ಅದೇನೋ ರಿಪೋರ್ಟ್ ಬಿಹಾರದ ಮುಂಚೆ ಕೊಟ್ಬಿಡೋ ತರ ಮಾತಾಡ್ತಾ ಇದ್ರಲ್ಲ ನೀವು. ಯಾವ್ದನ್ನ? ಈ ಕರ್ನಾಟಕ ಜಾತಿ ಸಮೀಕ್ಷೆಯನ್ನ ಇದೇನೋ ಹೆಲ್ಪ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇತ್ತಲ್ಲ. ನರೇಶನ್ ಆಗಿರ್ಲಿಲ್ವಾ? ದೀಪಾವಳಿ ಒಳಗಡೆ ಬರಬೇಕು, ಜಾತಿ ಒಳಗಡೆ 95% ಮುಗಿಸಿದ್ದೇವೆ. ಎಲೆಕ್ಷನ್ ಗೆ ಏನಾದ್ರು ಮಾಡಿದ್ರೇನ್ರಿ ನೀವು? ಬಿಹಾರದ ಎಲೆಕ್ಷನ್ ಗೆ ನರೇಶನ್ ಕೂಡ ಟ್ರೈ ಮಾಡಿದ್ರ? ಕರ್ನಾಟಕಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕನೇ ಬೇರೆ, ಬಿಹಾರನೇ ಬೇರೆ. ಬಿಹಾರದ ಜನ ಪ್ರಬುದ್ಧರಿದ್ದಾರೆ. 10% ಸಾಮಾನ್ಯವಾಗಿ 2 ಸಲ ಒಂದ್ ವೇಳೆ ಎನ್ಡಿಎ ಗೆದ್ರು ಇದೇ ಪ್ರಬುದ್ಧರಿದ್ದಾರೆ ಅಂತ ಹೇಳ್ತೀರಿ ನೀವು? ಎನ್ಡಿಎ ಗೆದ್ರು ಪ್ರಬುದ್ಧರು ಅಂತ ಹೇಳ್ತೇನೆ. ಆದ್ರೆ ಇಲ್ಲಿ ನಡೀತಿರ್ತಕ್ಕಂಥ ವೋಟ್ ಚೋರಿ ಇದೆಯಲ್ಲ, ಏನು 65 ಲಕ್ಷ ಪ್ರಬುದ್ಧರು ಅಂತೀರಿ, ಪ್ರಬುದ್ಧರು ವೋಟ್ ಆಗ್ತಾ ಇಲ್ಲ. ಇಲ್ಲಿ 65 ಲಕ್ಷ ಜನನ ಡಿಲೀಟ್ ಮಾಡಾಕಿದ್ದಾರೆ. ಯಾಕೆ ಡಿಲೀಟ್ ಮಾಡಾಕಿದ್ರು? ನೀವು SIR ಅನ್ನು ಮಾಡ್ತೀರಿ, SIR ಗೆ ಮಾನದಂಡಗಳನ್ನು ಎದುರಿಸ್ತೀರಿ. ನೀವು ನಿಮ್ಮಲ್ಲಿ ಏನು ನೀವು ವೋಟಿಂಗ್ ರೈಟ್ಸ್ ಕೇಳಿ ಅಂತಂದ್ರೆ ನೀವು ಬರ್ತ್ ರೈಟ್ ಕೇಳ್ತೀರಿ. ನೀವು ಯಾವ ಮಾನದಂಡ ಮೇಲೆ ಕೇಳ್ತೀರಿ? ಈ ದೇಶದ ಪೌರತ್ವ ಕೊಡೋ ಸಂಸ್ಥೆ ಅಲ್ಲ. ಎಕ್ಸಾಕ್ಟ್ಲಿ, ಪೌರತ್ವ ಕೊಡೋ ಸಂಸ್ಥೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.